ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರೆ ಅರೆ ಏನಿದು ಹೊಸ ದಾಳಿ ಎದೆಯಲಿ ಕಾದಾಟ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಇವತ್ತು ನಾನಿರೋದು ಕೂಡ್ಲಿಗಿರಿ. ಆ್ಯಂಡ್ ನೀವೆಲ್ಲ ನೋಡಿರೋ ಹಾಗೆ ನಮ್ಮ ಅಕ್ಕನ ಅಂದರೆ ನಮ್ಮ ಚಿಕ್ಕಪ್ಪನ ಮನೆ ಗೃಹ ಪ್ರವೇಶ ಕೂಡ್ಲಿಗಿಲಾಗಿದೆ. ಅದರದ್ದು ಹೋಮ್ ಟೂರ್ ಕೊಡೋಣ ಅಂತಂದು ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋಗ್ರಾಫರ್ ಆಗಿ ನಮ್ಮ ಜೊತೆ ಇದ್ದಾರೆ ದರ್ಶನ್ ಹಡಗಲಿ ಅವರು. ಹಾಯ್. ಆ್ಯಂಡ್ ಕೆಳಗಡೆ ಕಾಂಪ್ಲೆಕ್ಸ್ ಇದೆ, ಅದನ್ನು ನಾನು ಲಾಸ್ಟಲ್ಲಿ ತೋರಿಸ್ತೀನಿ. ಈಗ ನಾನು ಫಸ್ಟ್ ಫ್ಲೋರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಸ್ಟಾರ್ಟ್ ಬಂದರೆ ಒಂದು ಬುದ್ಧನ ಫ್ರೇಮ್, ಫೋಟೋ ಫ್ರೇಮ್ ಇದು ಹಾಕ್ಸಿರೋ ಕಾರಣ ಏನು ಹೇಳು, ವಿನಣ್ಣದು ಥಾಟ್ ಅಂತೆ. ಪೀಸ್ ಆಗಿರಬೇಕು ಆ್ಯಂಡ್ ಪಾಸಿಟಿವ್ ವೈಬ್ಸ್ ಆ್ಯಂಡ್ ಪಾಸಿಟಿವ್ ಫೀಲಿಂಗ್ ಮನೇಲಿ. ಸುಮ್ಮನೆ ಮನೆಗೆ ದೊಡ್ಡ ಮಗ ಅನ್ನಲ್ಲ ವಿನಣ್ಣನ. ಹೌದು. ಆ್ಯಂಡ್ ನಂದು ಥಿಂಕಿಂಗ್ ಆ್ಯಂಡ್ ನನ್ನ ಥಾಟ್ ತುಂಬ ಚೆನ್ನಾಗಿದೆ. ಈ ಒಂದು ಬುದ್ಧನ ಐಡಿಯಾ ಬಂದುಬಿಟ್ಟು ನಮ್ಮ ವಿನಣ್ಣಂದು. ಆ್ಯಂಡ್ ಇಲ್ಲಿಂದ ಬಂದರೆ ಮತ್ತೆ ಇಲ್ಲಿ ಸ್ಟೆಪ್ಸ್ ಇದೆ ಫಸ್ಟ್ ಫ್ಲೋರ್ಗೆ. ಇಲ್ಲಿಂದ ಹತ್ಕೊಂಡು ಬಂದರೆ ಮೇನ್ ಎಂಟ್ರೆನ್ಸ್ ಡೋರ್ ಟು ಆರ್ ಹೋಮ್. ಆ್ಯಂಡ್ ನಿಮಗೊಂದು ಈ ಒಂದು ಮನೆಯ ಹೆಸರು ಹಡಗಲಿ ಶ್ರೀ ವೀರಣ್ಣ ಶ್ರೀಮತಿ ಸರ್ವಮಂಗಳ ನಿಲಯ. ಅಂದರೆ ದ ಗೋಟ್ಸ್ ಸ್ಟೋರ್ ಹಡಗಲಿ ಫ್ಯಾಮಿಲಿ. ನಮ್ಮ ಅಜ್ಜಿ ತಾತನ ಹೆಸರು ವೀರಣ್ಣ ಮತ್ತು ಸರ್ವಮಂಗಳಮ್ಮ. ನನ್ನ ಗೃಹ ಪ್ರವೇಶ ಪೂಜೆಗೆಲ್ಲ ಫ್ಲವರ್ ಡೆಕೋರೇಷನ್ ಮಾಡಿಸಿದ್ದು, ಡೋರ್ಗೆ ಫ್ಲವರ್ ಡೆಕೋರೇಷನ್ ಇಷ್ಟ ಆಗಿದ್ದು. ಇಲ್ಲಿ ಎಂಟ್ರೆನ್ಸ್ 2 ವಿಂಡೋ ಇದೆ, 1, 2 ಆ್ಯಂಡ್ ಇದೊಂದು ಡೋರ್ದು ಫುಲ್ ವ್ಯೂ. ಓಕೆ, ಲೆಟ್ಸ್ ಗೆಟ್ ಇನ್. ನಾನು ಒಳಗೋಗಿ ವೆಲ್ಕಮ್ ಮಾಡ್ತೀನಿ. ವೆಲ್ಕಮ್ ಹೋಮ್, ವೆಲ್ಕಮ್ ಟು ಹಡಗಲಿ ವೀರಭದ್ರಪ್ಪಸ್ ಹೋಮ್. ಡೋರಿಂದ ಎಂಟರ್ ಆದ ತಕ್ಷಣ ಒಂದು ಲಿವಿಂಗ್ ರೂಮ್ ಇದೆ. ಲಿವಿಂಗ್ ರೂಮ್, ಲೈಟ್ಸ್ ಆನ್. ಇಷ್ಟು ಲಿವಿಂಗ್ ರೂಮ್. ಆ್ಯಂಡ್ ಇದು ಟಿವಿ ಹಾಕಕ್ಕೆ ವುಡನ್ ವರ್ಕ್ ಮಾಡಿಸಿರೋದು. ಈ ಒಂದು ವರ್ಕ್ ಮಾತ್ರ ನಂಗೆ ಫುಲ್ ಇಷ್ಟ ಆಗಿದ್ದು. ಗೋಲ್ಡ್ ತರ ಈ ಡಿಸೈನ್ ಏನಿದೆ ನನಗೆ ಫುಲ್ ಇಷ್ಟ ಆಗಿದ್ದು. ಇದು ಟಿವಿ ಹಾಕಕ್ಕೆ, ಇದು ಇಲ್ಲಿ ಸುಮ್ಮನೆ ಒಂದು ಸ್ಪೇಸ್, ಶೋಕೇಸ್ ತರ ಇಲ್ಲಿ ಏನಾದರೂ ಇಟ್ಕೊಳ್ಳೋಕೆ. ಆ್ಯಂಡ್ ಇಲ್ಲಿ ಬಂದರೆ ಇದು ಕಬೋರ್ಡ್, ಏನಾದರೂ ಇಟ್ಕೊಳ್ಳೋಕ್ಕೆ. ಒಬ್ವಿಯಸ್ಲಿ ಆಂಟಿ ಏನಾದರೂ ಅಲ್ಲಿಟ್ಟೇ ಇಡ್ತಾರೆ, ಅವ್ರಿಗೆ ಜಾಗ ಎಷ್ಟಿದ್ರು ಸಾಲದು. ಅಲ್ಲಿ ಡ್ರಾಯರ್ ಆಗ್ಲೇ ಇಟ್ಬಿಟ್ಟಿದ್ದಾರೆ. ಅದಿನ್ನೂ ಸ್ವಲ್ಪ ಕೆಲಸ ನಡೀತಾ ಇದೆ. ಸ್ವಲ್ಪ ಇನ್ನೊಂದು 10-20% ಕೆಲಸ ಇದೆ, ನಡೀತಾ ಇದೆ. ಆ್ಯಂಡ್ ಇಲ್ಲಿ ಕೂಡ ಒಂದು ಸ್ಪೇಸ್ ಥರ, ಕಬೋರ್ಡ್ ಥರ, ಎಸ್ಪೆಷಲಿ ಈ ಒಂದು ವುಡ್ ವರ್ಕ್. ಇಲ್ಲಿ ಒಂದು ಟಿವಿ ಬರುತ್ತೆ. ಆ್ಯಂಡ್ ಇಲ್ಲಿ ಬಂದು ಇಲ್ಲೊಂದು ಸೋಫಾ ಹಾಕೊಳ್ಳೋಕ್ಕೆ ಒಂದು ಸ್ಪೇಸ್ ಥರ. ಇಲ್ಲಿಂದ ಎಲ್ ಶೇಪ್ ಸೋಫಾ ಬರುತ್ತೆ. ನೆಕ್ಸ್ಟ್ ಅದನ್ನ ಶೀಲಾ ಆಂಟಿ ವಿಡಿಯೋ ಮಾಡಿ ಹಾಕ್ತಾರೆ ಹೋಮ್ ಟೂರಲ್ಲಿ. ಶೀಲಾ ವೀರಭದ್ರಪ್ಪ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲೊಂದು ಎಲ್ ಶೇಪ್ ಸೋಫಾ ಬರುತ್ತೆ. ಆ್ಯಂಡ್ ಪ್ರಮೋಷನ್. ಆ್ಯಂಡ್ ಲಿವಿಂಗ್ ರೂಮ್ ಇಲ್ಲಿ ಈ ಒಂದು ಹಾಲ್ ನಂತರ ಅದು ಆಗಿ ನೆಕ್ಸ್ಟ್ ಬಂದರೆ ಕಿಚನ್ ರೂಮ್, ಅರಮನೆ, ಅಡುಗೆ ಮನೆ, ಶೀಲಮ್ಮನ ಅರಮನೆ. ಶೀಲಮ್ಮಸ್ ಅರಮನೆ. ಆ್ಯಂಡ್ ಇಲ್ಲಿಂದ ಇಷ್ಟು ಕಿಚನ್. ಅದರಲ್ಲಿ ಎಸ್ಪೆಷಲಿ ಇಲ್ಲಿ ಬಂದರೆ ಇದು ದೇವ್ರ ಮನೆ. ಎಲ್ಲರೂ ಕೈ ಮುಕ್ಕೊಳ್ಳಿ. ನೆನ್ನೆ ನಾವು ಗೃಹ ಪ್ರವೇಶ ಆದಾಗ ಲಕ್ಷ್ಮೀ ಪೂಜೆ ಆಗಿತ್ತು. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಇದು ಕೂಡ ನೆನ್ನೆ ಹೂ ಹಾಕಿದ್ದು ಪೂಜೆಗೆ, ಇನ್ನೂ ಏನೂ ತೆಗ್ದಿಲ್ಲ. ಆ್ಯಂಡ್ ಇಲ್ಲಿ ಒಂದು ಚಿಕ್ಕದಾಗಿ ಆ್ಯಂಡ್ ಚಕ್ಕದಾಗಿ ದೇವ್ರ ಮನೆ. ಅಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ಫೋಟೋ ಹಾಕ್ಸಿದ್ದಾರೆ. ಕಕ್ಕ ರಾಘವೇಂದ್ರ ಸ್ವಾಮಿ ಭಕ್ತರು.
ಆ್ಯಂಡ್ ಇಲ್ಲಿಂದ ಬಂದರೆ ಇದೆಲ್ಲ ಇಲ್ಲಿ ಆಂಟಿ ಏನದು ಶೇಂಗಾ ಪುಡಿ ಗುರಾಳ್ ಪುಡಿ ಬಾಕ್ಸಸ್ಗಳನ್ನ ಏನಾದರೂ ಬಾಕ್ಸಸ್ಗಳನ್ನ ಇಟ್ಕೊಳ್ಳೋಕ್ಕೆ ಒಂದು ಹಿಂಗೆ ಗ್ಲಾಸ್ ಥರ ಈಸಿ ಅಲ್ವಾ. ಈಗ ನಾವು ಸ್ವಲ್ಪ ಸ್ಲೈಡ್ ಮಾಡಿದ್ರೆ ಇದೆಲ್ಲ ಡಬ್ಬಿಗಳನ್ನ ಇಟ್ಕೊಳ್ಳೋಕ್ಕೆ ಆಂಟಿಗೆ ಜಾಗ ಈ ಕಡೆ ಮತ್ತೆ ಈ ಕಡೆ. ಸೊ ಈಸಿಯಾಗಿ ಆಂಟಿ ಬಾಕ್ಸಸ್ಗಳನ್ನೆಲ್ಲ ಇಟ್ಕೋಬೋದು. ಉಪ್ಪು ಮತ್ತು ಸಕ್ಕರೆ ಎಲ್ಲ ಹಾಕಿ ಇಟ್ಕೊಳ್ಳೋಕ್ಕೆ ಬಾಕ್ಸಸ್. ಆ್ಯಂಡ್ ಇದಾದಮೇಲೆ ಇಲ್ಲಿ ಡ್ರಾಯರ್ಸ್ ಇದೆ. ಇದಕ್ಕೆ ಇನ್ನೂ ಹ್ಯಾಂಡಲ್ಸ್ ಹಾಕಬೇಕು. ಹಿಂಗೆ ಓಪನ್ ಮಾಡಿ ಗಾಯ್ಸ್ ಮುರಿತಾಳ ಗಾಯ್ಸ್ ಇವಳು. ಇಲ್ಲ ಅದು ಕೈ ಜಾರ್ದು. ಇಲ್ಲಿ ಪ್ಲೇಟ್ಸ್ ತಟ್ಟೆ ಲೋಟಗಳನ್ನೆಲ್ಲ ಇಟ್ಕೊಳ್ಳೋಕ್ಕೆ 3 ಡ್ರಾ ಮಾಡಿದ್ದಾರೆ. ಇದೊಂದು ಸ್ವಲ್ಪ ಹ್ಯಾಂಡಲ್ಸ್ ಹಿಂಗೆ ಹಾಕಬೇಕು. ಅದೊಂದು ಸ್ವಲ್ಪ ಫಿಟ್ ಮಾಡಬೇಕು. ಒಂದು 10-15% ಕೆಲಸ ಇದೆ. ಆ್ಯಂಡ್ ಇಲ್ಲಿ ಕೂಡ ಆಂಟಿ ಲೋಟ ಸ್ಪೂನು ತಟ್ಟೆಗಳು ಪಾತ್ರೆಗಳು ಹಾಕೋಕ್ಕೆ ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ಇದೇ ಥರ ಇಲ್ಲಿ ಕೂಡ ಇದೆ, ಅದು ಹಾಕಬೇಕು. ಆ್ಯಂಡ್ ಇಲ್ಲಿ ಕೂಡ ಒಂದು ಡ್ರಾ ಸ್ಪೇಸ್ ಥರ ಆಂಟಿಗೆ ಏನು ಡಬ್ಬಿಗಳನ್ನ ಅಥವಾ ಸಾಮಾನು ಏನಾದರೂ ಇಟ್ಕೊಳ್ಳೋಕೆ ತುಂಬ ಜಾಗಗಳು ಬೇಕು. ಅಡುಗೆ ಮನೆ ಅಂದರೆ ಸಾಮಾನುಗಳು ತುಂಬ ಇರುತ್ತೆ. ಆ್ಯಂಡ್ ಇಲ್ಲಿ ಕೂಡ ಚಿಕ್ಕದಾಗಿ ಸ್ಪೇಸ್ನ ಎಷ್ಟು ಯೂಸ್ ಮಾಡ್ಕೊಂಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಏನಾದರೂ ಸ್ಟೋರ್ ಮಾಡಿ ಇಡೋಕ್ಕೆ ಅಂತ. ಆ್ಯಂಡ್ ಮೇಲೆ ಕೂಡ ಕಬೋರ್ಡ್ಸ್ ಇದೆ. ಇಷ್ಟು ಅಡುಗೆ ಮನೇಲಿ ಹೆಣ್ಮಕ್ಳಿಗೆ ಎಷ್ಟು ಜಾಗ ಇದ್ರೂ ಕೂಡ ಕಡಿಮೆನೆ. ಅಲ್ಲಿ 1, 2, 3, 4 ಕಬೋರ್ಡ್ಸ್ ಇದೆ. ಅಡುಗೆ ಮನೆಗೆ ಒಂದು ಮನೆ ಕಟ್ಟಬೇಕು. ಅಡುಗೆ ಮನೆನೇ ಒಂದು ದೊಡ್ಡದಾಗಿ. ಆ್ಯಂಡ್ ಇಲ್ಲಿ ಮೇನ್ ಆಗಿ ಬಂದರೆ ಆಂಟಿಗೆ ಏನದು ಗ್ಯಾಸ್ ಸ್ಟವ್ ನೋಡಿ ವರ್ಷಿನ ಅಡಗಲಿ ಅವರು ಡಿಸೈನ್ ಮಾಡಿ. ಇದನ್ನ ವರ್ಷ ಮಾಡಿದ್ದು ನೀವು ಲಾಸ್ಟ್ ಲಾಗಲ್ಲಿ ನೋಡಿರ್ತೀರಾ. ಇದನ್ನ ಡಿಸೈನ್ ವರ್ಷ ಮಾಡಿದ್ದು ತುಂಬ ಚೆನ್ನಾಗಿದೆ. ಡಿಸೈನ್ ಅಂದರೆ ಅದೇ ಫ್ಲವರ್ ಡೆಕೋರೇಷನ್ ಮಾಡಿದ್ದು ವರ್ಷಿಣಿ ಹಡಗಲಿ. ಆ್ಯಂಡ್ ಇಲ್ಲಿ ಆಂಟಿಗೆ ಸ್ಟವ್ ಇಟ್ಕೊಂಡು ಅಡುಗೆ ಮಾಡೋಕ್ಕೆ ಇಲ್ಲೆಲ್ಲ ತರಕಾರಿಗಳು ಇಟ್ಕೊಂಡು ಕಟ್ ಮಾಡಿ ಇಲ್ಲಿ ಅಡುಗೆ ಮಾಡೋಕ್ಕೆ ಒಂದು ಚಿಕ್ಕದಾಗಿ, ದೊಡ್ಡದೇ ಇದೆ, ಚಿಕ್ಕದಾಗಿ ಏನಿಲ್ಲ ಇದು ಅಲ್ವಾ, ಫುಲ್ಲು ಜಾಗ. ಆ್ಯಂಡ್ ಇಲ್ಲೊಂದು ಸಿಂಕ್. ಆಂಟಿ ಈಸಿಯಾಗಿ ಇಲ್ಲಿ ಪಾತ್ರೆ ತೊಳ್ಕೊಂಡು ಇಲ್ಲಿ ಹಾಕೋಕ್ಕೆ ಸಿಂಕ್. ಆ್ಯಂಡ್ ಮೇನಾಗಿ ಗಾಳಿ ಬೆಳಕು ಅಂತೂ ತುಂಬ ಚೆನ್ನಾಗಿದೆ. ಫುಲ್ ಗಾಳಿ ಬೆಳಕು. ಎಸ್ಪೆಷಲಿ ಮನೆ ಅಂದರೆ ಗಾಳಿ ಬೆಳಕು ಚೆನ್ನಾಗಿರಬೇಕು. ಅದು ಬೆಳಕು ಜಾಸ್ತಿ ಇದ್ದರೆ ಒಂಥರ ಪಾಸಿಟಿವ್ ವೈಬ್ಸ್ ಮನೆಗೆ ತುಂಬ ಇರುತ್ತೆ. ಸೊ ಫುಲ್ ಗಾಳಿ ಬೆಳಕು. ಇಲ್ಲಿಂದ ನೋಡಿದ್ರೆ ದರ್ಶನ್ ಏನಾದರೂ ಅಲ್ಲಿ ಹೋಗ್ತಾ ಇದ್ರೆ ಎಲ್ಲಿ ಹೋಗ್ತಾ ಇದೆಯಾ ಅಂತ ಈಸಿಯಾಗಿ ಕೇಳ್ಬೋದು. ಅವನು ಓಡೋಗ್ತಾ ಇರ್ತಾನೆ ಶೆಟ್ಟಿ ಅಂಗಡಿಗೆ ತಿನ್ನೋಕ್ಕೆ. ಅದಕ್ಕೋಸ್ಕರ ಆಂಟಿಗೆ ಕಾಣ್ತಾ ಇರುತ್ತೆ, ರೋಡ್ ಕಾಣಿಸುತ್ತೆ ಅಷ್ಟೇ. ಗಾಳಿ ಬೆಳಕು ತುಂಬ ಚೆನ್ನಾಗಿದೆ ಅಡುಗೆ ಮನೆಯಲ್ಲಿ. ಆ್ಯಂಡ್ ಇದೆಲ್ಲ ಬಂದ್ಬಿಟ್ಟು ಶೀಲಮ್ಮಸ್ ಅಡುಗೆ ಮನೆ. ಆ್ಯಂಡ್ ಈ ಅಡುಗೆ ಮನೆಯಿಂದ ಈ ಕಡೆ ಬಂದರೆ ಮಾಸ್ಟರ್ ಬೆಡ್ರೂಮ್. ಇದು ಬಂದ್ಬಿಟ್ಟು ಒಂದು ಬೆಡ್ರೂಮ್. ಅಡುಗೆ ಮನೆ ಪಕ್ಕಕ್ಕೆ ಬಂದರೆ ಸ್ವಲ್ಪ ಏನದು ಹಾಸಿಗೆಗಳೆಲ್ಲ ಇದೆ. ಬಿಕಾಸ್ ನೆನ್ನೆ ಮನೆ ಪ್ರವೇಶ ಆದಮೇಲೆ ಮನೆಯಲ್ಲಿ ಒಂದು ಸ್ವಲ್ಪ ನಿದ್ದೆ ಮಾಡಬೇಕು ಅಂತ ನಾವು ಇಲ್ಲೇ ಮಲಗಿದ್ವಿ ನೆನ್ನೆ. ಇಲ್ಲಿಂದ ಬಂದರೆ ಬೆಡ್ರೂಮ್. ಮನೆಯಲ್ಲಿ ಕಾಟ್ ಮಾಡಿಸಿರೋದು, ಇದು ವುಡನ್ ವರ್ಕ್ ಎಲ್ಲ ಮಾಡಿಸಿರೋದು ಈ ಒಂದು ಕಾಟ್ನ ಬೆಡ್ರೂಮ್ಗೆ. ಆ್ಯಂಡ್ ಅಲ್ಲಿ ಒಂದು ಸ್ಪೇಸ್ ಥರ, ಯಾಕೆ ಅಂದರೆ ಬಟ್ಟೆಗಳೆಲ್ಲ ಇಟ್ಕೋಬೋದು ಅಂತ. ಅದು ಸ್ವಲ್ಪ ಗ್ಲಾಸ್ ಹಾಕೋದಿದೆ. ಆ್ಯಂಡ್ ಮೇಲ್ಗಡೆ ಕಬೋರ್ಡ್ಸ್ ಇದೆ. ದರ್ಶನ್ ಅವ್ರದ್ದು ಯೂಸ್ಲೆಸ್ ಥಿಂಗ್ಸ್, ಅನ್ನೆಸೆಸರಿ ಥಿಂಗ್ಸ್ ಇರುತ್ತೆ. ದರ್ಶನ್ ಅಡಗ್ಲಿದ್ದು, ಅದು ದೀಕ್ಷಿತ್ ಅಡಗ್ಲಿದ್ದು, ಗಿಡ್ಡದೇನಿರಲ್ಲ. ಅವ್ನಿಗೇನು ಕೊಡ್ಸೇ ಇಲ್ಲ ನಾವು. ಒಂದು ಬಟ್ಟೆಗಳೆಲ್ಲ ಇದು ಶೀಲಮ್ಮ ಅವ್ರದ್ದು. ಈ ಒಂದು ಕಬೋರ್ಡ್ ಎಸ್ಪೆಷಲಿ ಫಾರ್ ಶೀಲಾ ಆಂಟಿ, ಓನ್ಲಿ ಶೀಲಾ ಆಂಟಿ. ಬಡ್ಡಿ ಕಕ್ಕಂಗೆ ಹಳೆ ಗಾಡ್ರೇಜ್ನ ಇಡ್ತಾರಂತೆ ಆಂಟಿ. ಆ್ಯಂಡ್ ಈ ಒಂದು ಕಬೋರ್ಡ್ ಬಂದ್ಬಿಟ್ಟು ಶೀಲಾ ಆಂಟಿ ಸ್ಯಾರೀಸ್ ಆ್ಯಂಡ್ ಶೀಲಾ ಆಂಟಿ ಜ್ಯುವೆಲರೀಸ್ ಎಲ್ಲ, ಶೀಲಾ ಆಂಟಿದು ಏನೇನಿದೆ ಎಲ್ಲ ಮೇಕಪ್ ಐಟಮ್ಸ್, ಎಸ್ಪೆಷಲಿ ಮೇಕಪ್ ಐಟಮ್ಸ್ ಇಟ್ಕೊಳ್ಳೋಕ್ಕೆ ಈ ಒಂದು ಕಬೋರ್ಡ್. ಆಂಟಿದು ಮೇಕಪ್ ಐಟಮ್ಸ್ ಇಲ್ಲಿ, ಆಂಟಿದು ಬಟ್ಟೆಗಳು ಇಲ್ಲಿ. ಆ್ಯಂಡ್ ಆಂಟಿದು ಡ್ರಾಯರ್ ಅಲ್ಲಿ ಥಿಂಗ್ಸ್, ಮೇಕಪ್ ಐಟಮ್ಸ್ ಮತ್ತು ಜ್ಯುವೆಲ್ಸ್ ಇಟ್ಕೊಳ್ಳೋಕ್ಕೆ. ಆ್ಯಂಡ್ ಇಲ್ಲಿ ಒಂದು ಮಿರರ್ ಬರುತ್ತೆ, ಮಿರರ್ ಒಂದು ಹಾಕೋದಿದೆ. ಇಲ್ಲಿ ಮಿರರ್ ಬರುತ್ತೆ. ಆಂಟಿದು ಕಬೋರ್ಡ್ ಇದು. ಆ್ಯಂಡ್ ಈ ಒಂದು ಇಲ್ಲಿ ಲಿವಿಂಗ್ ಹಾಲ್ ಆದಮೇಲೆ ಒಂದು ಕಿಚನ್. ಆ್ಯಂಡ್ ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್. ಇಷ್ಟೇ ಅಂತ ಅಲ್ಲ, ಆ್ಯಂಡ್ ಇನ್ನೂ ಇದೆ, ಪಿಕ್ಚರ್ ಅಭಿ ಬಾಕಿ ಹೇ. ಈ ಹಾಲಲ್ಲಿ ನೀವು ನೋಡಲೇಬೇಕಾಗಿರೋದು ಈ ಒಂದು ವುಡನ್ ಫ್ರೇಮ್.
ಇಲ್ಲಿಂದ ಅದಿಷ್ಟು ವುಡನ್ ಫ್ರೇಮ್ ಇದು ತೋರಿಸು ಪ್ಲೀಸ್. ಅಲ್ಲಿಂದ ಇದಿಷ್ಟು ವುಡನ್ ವರ್ಕ್ ನೋಡಿ ಚೆನ್ನಾಗಿದೆ ಅಲ್ವಾ. ಇದು ಎಲ್ಲ ನೆನ್ನೆ ಅದೇ ಗೃಹ ಪ್ರವೇಶಕ್ಕೆ ಹೂ ಹಾಕಿದ್ದು. ಬೆಡ್ರೂಮ್ ಪಕ್ಕ ಇಲ್ಲಿ ಸ್ಪೇಸ್. ಇಲ್ಲಿ ಬಂದರೆ ಬಾತ್ರೂಮ್ ಆ್ಯಂಡ್ ವಾಶ್ರೂಮ್, ಟಾಯ್ಲೆಟ್ ಅಂದರೆ ಏನದು ವಾಶ್ರೂಮ್ ಕನ್ನಡ ಮೀಡಿಯಂ ಗಾಯ್ಸ್. ವಾಶ್ರೂಮ್ ಆ್ಯಂಡ್ ಇಲ್ಲಿ ಜಾಗ ಇದೆ ಅಂತ ಹೇಳಿದ್ನಲ್ಲ, ಇಲ್ಲಿ ಮನೇಲಿ ಗೋಡ್ರೇಜ್ ಇದೆ ಆಯ್ತಾ, ಆ ಗೋಡ್ರೇಜ್ನ ಇಲ್ಲಿ ಇಡೋದಂತೆ. ಆ ಗೋಡ್ರೇಜಲ್ಲಿ ಕಕ್ಕನ್ ಬಟ್ಟೆಗಳಂತೆ ಇಲ್ಲಿ ಗೋಡ್ರೇಜ್ ಬರುತ್ತೆ. ಆ್ಯಂಡ್ ಇಲ್ಲಿ ಬಂದು ಒಂದು ಸಿಂಕ್ ಇದೆ, ಅಲ್ಲೂ ಮಿರರ್ ಬರುತ್ತೆ. ಅಲ್ಲೊಂದು ಮಿರರ್ ಇಲ್ಲೊಂದು ಮಿರರ್ ಬರುತ್ತೆ. ಇದು ಸಿಂಕ್ ಇದೆ, ಸಿಂಕ್ ಆ್ಯಂಡ್ ಇದು ಕಾಮನ್ ಬಾತ್ರೂಮ್ ಆ್ಯಂಡ್ ಟಾಯ್ಲೆಟ್ ಕೂಡ ಇಲ್ಲೇ ಇದೆ. ಆ್ಯಂಡ್ ಬಾತ್ರೂಮಲ್ಲಿ ನೀವು ಆ ಒಂದು ಟೈಲ್ಸ್ ಏನಿದೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಎಸ್ಪೆಷಲಿ ಶವರ್ ಇದೆ ಆಯಿತಾ. ಹಳೆ ಮನೆಯಲ್ಲಿ ಶವರ್ ಇರಲಿಲ್ಲ, ಇವ್ರಿಗೆ ಎಸ್ಪೆಷಲಿ ಗಿಡ್ಡಂಗಂತೂ ಫುಲ್ ಬಾತ್ರೂಮ್ ಬಿಟ್ಟು ಬರಲ್ಲ ಅವರು. ನೆಕ್ಸ್ಟ್ ಮೊದಲೇ ಅರ್ಧ ಗಂಟೆ ಸ್ನಾನಕ್ಕೆ ಹೋಗ್ತಾನೆ, ಟಿವಿ ಹಾಕ್ಸ್ಬಿಡ್ತೀವಿ ಅಲ್ಲೇ 1 hour ಸ್ನಾನ ಮಾಡ್ಕೊಂಡು ಶವರಲ್ಲಿ ನಿಂತ್ಕೊಂಡ್ಬಿಡ್ತಾನೆ. ಆ್ಯಂಡ್ ಇಲ್ಲಿ ಸಿಂಕ್ ಬರುತ್ತೆ, ಆ್ಯಂಡ್ ಇಲ್ಲೊಂದು ಮಿರರ್ ಬರುತ್ತೆ. ಆ್ಯಂಡ್ ಇದು ಬಂದ್ಬಿಟ್ಟು ಬಾತ್ರೂಮ್ ಆಯಿತು. ಆ್ಯಂಡ್ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಹೋಗೋಣ ನನ್ನ ಗಿಡ್ಡನ ಹಾಗೂ ದೀಕ್ಷಿತ್ನ ರೂಮ್ಸ್. ಅವನದಿಲ್ಲ ಫಸ್ಟ್ ಫ್ಲೋರಲ್ಲಿ ಅದ್ರ ಜೊತೆನೆ ಒಂದು ಕಾಂಪ್ಲೆಕ್ಸ್ ಥರ ಅದು ರೆಂಟ್ ಕೊಡೋ ಐಡಿಯಾ ಇದೆ ಕಕ್ಕಂಗೆ ಅಲ್ವಾ. ಇಲ್ಲಿಂದ ಹಂಗೆ ಸ್ಟ್ರೇಟ್ ಬಂದರೆ ಇಲ್ಲಿ ಸ್ವಲ್ಪ ಹಿಂಗೆ ಫಸ್ಟ್ ಫ್ಲೋರಲ್ಲೇ ಇದೊಂದು ಕಾಂಪ್ಲೆಕ್ಸ್ ಥರ ಇದು ರೆಂಟ್ ಕೊಡೋ ಐಡಿಯಾ ಇದೆ. ಐಡಿಯಾ ಅಲ್ಲ, ಅದೇ ಪ್ಲ್ಯಾನ್ ಇರೋದು. ನಾವು ಬಾಡಿಗೆ ಕೊಡಬೇಕು ಅಂತ ಇಷ್ಟು ದೊಡ್ಡ ಹಾಲನ್ನು ಯಾರಿಗಾದ್ರೂ ಕೂಡ್ಲಿಗೆ ಬಾಡಿಗೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಅಡಗಲಿ ವೀರಭದ್ರಪ್ಪ ಅಂತ ಹೊಸಪೇಟೆ ರೋಡಲ್ಲಿ ಇರುತ್ತೆ. ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಇಷ್ಟು ಯಾರಾದರೂ ಬ್ಯಾಂಕ್ ಅವ್ರಿಗೆ ಅಥವಾ ಯಾರಾದರೂ ಏನಾದರೂ ಏನು ಫೈನಾನ್ಸ್ ಮಾಡೋರಿಗೆ ರೆಂಟಿಗೆ ಬೇಕಾದರೆ ಈ ಒಂದು ಹಾಲ್ನ ನಾವು ಬಾಡಿಗೆ ಕೊಡ್ತೀವಿ. ಇದೆಲ್ಲ ಇಷ್ಟೇ. ಒಂದು ಸಿಂಕ್ ಹಾಕ್ಸಿದ್ದೀವಿ, ಒಂದು ಅಟ್ಟ ಥರ ಇದೆ. ಈ ಒಂದು ಹಾಲ್ ಆಯಿತಾ. ಇಲ್ಲಿಂದ ಎಸ್ಪೆಷಲಿ ದರ್ಶನ್ ಅವರ ಚೈಲ್ಡ್ಹುಡ್ ಫ್ರೆಂಡ್ ಆಗಿರೋ ವೈಭವ್ ಅವ್ರ ಮನೆ ಕಾಣಿಸುತ್ತೆ. ವೈಭವ್ ಅವ್ರ ಮನೆ ಇತ್ತು, ಈಗ ಅವ್ರು ಅಲ್ಲಿಲ್ಲ, ಅವ್ರು ಹೊಸ ಮನೆ ಕಟ್ಸ್ಕೊಂಡು ಆ ಕಡೆ ಇದ್ದಾರೆ. ಅಲ್ಲಿ ವೈಭವ್ ಮನೆ ಕಾಣಿಸುತ್ತೆ. ಅಲ್ಲಿ ನಮ್ಮ ಶೆಟ್ರಂಗಡಿ ಅದು. ನಾವಲ್ಲಿ ಸಣ್ಣವರಿದ್ದಾಗ ಏನದು ಸಂಡಿಗೆ ತಿಂತಾ ಇದ್ವಿ, ರಸಗುಲ್ಲ ತಿಂತಾ ಇದ್ವಿ. ಸರ್ವಮ್ಮ ದುಡ್ಡು ಕೊಡ್ತಿದ್ಲು, ಸರ್ವಮ್ಮ ರೊಕ್ಕ ಕೊಡ್ತಾ ಇದ್ವಿ. ಆ್ಯಂಡ್ ಫಸ್ಟ್ ಫ್ಲೋರಲ್ಲಿ ಆಯಿತು. ಈಗ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಬನ್ನಿ ಬನ್ನಿ ಜನರಿ, ಬನ್ನಿ 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 ಜನರಿ, ಬನ್ನಿ 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 ಬನ್ನಿ. ಇದು ಸೆಕೆಂಡ್ ಫ್ಲೋರಲ್ಲಿ ಇಷ್ಟು. ಇಲ್ಲಿ ಬಂದ್ಬಿಟ್ಟು 2 ರೂಮ್ ಇದೆ. ಇದು ಒಂದು ರೂಮ್, ಇದು ಒಂದು ರೂಮ್. ನನಗೆ ಎಸ್ಪೆಷಲಿ ಗೇಟ್ ಸಿಸ್ಟಮ್ ಫುಲ್ ಇಷ್ಟ ಆಯಿತು. ಈ ಒಂದು ಗೇಟ್ ಜೈಲ್ ಥರ ಕಕ್ಕಂಗೆ ಅದನ್ನೇ ಹೇಳಿದೆ, ಈ ಗೇಟ್ ತುಂಬ ಚೆನ್ನಾಗಿದೆ ಅಂತ. ಲಾಸ್ಟ್ ಟೈಮ್ ಲಾಗಲ್ಲಿ ಅಪ್ಪ ಇಲ್ಲೇ ಕೂತಿದ್ರು, ನಂದು ಮರ್ಯಾದೆ ತೆಗ್ದಿದ್ರು. ಇಲ್ಲಿ ಬಂದರೆ ಈ ಕಡೆ ಬಂದ್ಬಿಟ್ಟು ದೀಕ್ಷಿತ್ ಹಡಗಲಿಸ್ ರೂಮ್. ಮನೆ ದೊಡ್ಡ ಮಗ ಗಾಯ್ಸ್, ಅದಕ್ಕೆ ವುಡ್ ವರ್ಕ್ ಎಲ್ಲ. ಈ ಒಂದು ವುಡನ್ ವರ್ಕ್ ನಡೀತಾ ಇದೆ. ಇದಿಷ್ಟು ಮಾಡಬೇಕು. ಇಲ್ಲಿ ವುಡನ್ ವರ್ಕ್ ಆ್ಯಂಡ್ ಇಲ್ಲಿ ಕೂಡ ಕಾಟ್, ದೀಕ್ಷಿತ್ ಹಡಗಲಿಗೆ ಕಾಟ್. ಇದೊಂದು ಕಾಟ್ ಮಾಡಿಸ್ತಿದ್ದಾರೆ ಕಕ್ಕ. ಇದು ಸಿಂಗಲ್ ರೂಮ್ ಅಲ್ಲ, ಅದೇ 2 ಮಲ್ಗೋಷ್ಟು ದೊಡ್ಡ ರೂಮ್. ಅವ್ನು ಮದುವೆ ಆಗ್ತಾನಲ್ಲ. ಹೌದು, ಇನ್ನೊಂದು ವರ್ಷದಲ್ಲಿ ಮದುವೆ ಮಾಡ್ತಾ ಇದ್ವಿ ಅವ್ನಿಗೆ. ಇಲ್ಲೆಲ್ಲ ವುಡನ್ ವರ್ಕ್ ಮಾಡಿಸಿದ್ದಾರೆ. ಕಬೋರ್ಡ್ 10 ವರ್ಷ. ಇದೆಲ್ಲ ಸ್ವಲ್ಪ ಕೆಲಸ ನಡೀತಾ ಇದೆ ವುಡನ್ ವರ್ಕ್ದು. ಇದೊಂದು ರೂಮ್, ಇದು ದೀಕ್ಷಿತ್ ಹಡಗ್ಲಿಸ್ ರೂಮ್. ಆ್ಯಂಡ್ ಇಲ್ಲಿ ಬಂದರೆ ಒಂದು ಬಾತ್ರೂಮ್, ವಾಶ್ರೂಮ್ ಇದೆ, ಇಲ್ಲೊಂದು ಸಿಂಕ್ ಇದೆ, ಅಲ್ಲೂ ಮಿರರ್ ಬರುತ್ತೆ. ಇಲ್ಲೊಂದು ಮಿರರ್ ಬರುತ್ತೆ, ಮಿರರ್ ಆಗಿ ಸಕ್ಕದಾಗಿ ಕಾಣಿಸುತ್ತೆ. ಅಲ್ಲಿ ಇಲ್ಲೊಂದು ವಾಶ್ರೂಮ್ ಇದೆ, ಇಲ್ಲೂ ಕೂಡ ಶವರ್ ಇದೆ. ಎಸ್ಪೆಷಲಿ ನಾನು ಅದು ಹೇಳಲೇಬೇಕು, ಅವ್ರಿಗೆ ಫುಲ್ ಇಷ್ಟ ಆಗುತ್ತೆ. ಆ್ಯಂಡ್ ಇಲ್ಲೊಂದು ರೂಮ್ ಇದೆ, ಇವ್ರಿಗೆಲ್ಲ ಕಾಟ್ ಇಲ್ಲ, ಬೆಡ್ ಇಲ್ಲ,
ಕೆಳಗಡೆನೆ ಮಲಗ್ತಾರೆ. ಲಾಸ್ಟ್ ಮಗ ರೈಸ್ ಮನೆ. ಇವನು ಗಿಡಂಗೆ. ಇದೊಂದು ರೂಮ್ ಇದೆ, ಇಲ್ಲೊಂದು ಡಬಲ್ ಬೆಡ್ರೂಮ್ ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ. ಹೌದು, ಜಿಮ್ ಮಾಡ್ತಾನೆ ಅವನು. ಅದಾಯಿತು. ಇಲ್ಲಿ ಫುಲ್ ಸ್ಪೇಸ್ ಇದೆ. ಸ್ಪೇಸ್ ಎಸ್ಪೆಷಲಿ ಬಂದು ಆಂಟಿಗೆ ಇಲ್ಲಿ ಬಟ್ಟೆ ತೊಳೆದು ಅಂದರೆ ಇಲ್ಲಿ ವಾಷಿಂಗ್ ಮಿಷಿನ್ ಬರುತ್ತೆ, ಅಥವಾ ಅಲ್ಲಿ ವಾಷಿಂಗ್ ಮಿಷಿನ್ ಇಟ್ಟಾದ್ಮೇಲೆ ಹಾಂ ಅಲ್ಲಿ ವಾಷಿಂಗ್ ಮಿಷಿನ್ ಬರುತ್ತೆ, ಇಲ್ಲ ಇಲ್ಲಿ ಬಟ್ಟೆ ತೊಳೆಯೋಕ್ಕೆ ಕಕ್ಕ ಇಲ್ಲಿ ಕಲ್ಲು ಹಾಕ್ಸಿರೋದು. ಆ್ಯಂಡ್ ಇಲ್ಲೆಲ್ಲ ಆಂಟಿ ಗಾರ್ಡನ್ ಎಲ್ಲ ಮಾಡ್ಕೊಳ್ತಾರಂತೆ. ಇಲ್ಲಿ ಸ್ವಲ್ಪ ಸಾಮಾನಿದೆ, ಅದು ಕೆಲಸದ್ದು ಇದೆ ಇನ್ನೂ ಸ್ವಲ್ಪ. ಆ್ಯಂಡ್ ಇದಿಷ್ಟು ಬಂದಿದ್ದು ಇದು ಇಟ್ಸ್ ಆಲ್ ಅಬೌಟ್ ಸೆಕೆಂಡ್ ಫ್ಲೋರ್. ಹಾಂ ಹೋಗು. ಇಲ್ಲಪ್ಪ ಇಲ್ಲ, ನೀನು ಹೋಗು. ಇವನೊಂಥರ ಮಂಗದ ಥರ ಅಲ್ಲಿ ಇಲ್ಲಿ ಜಿಗಿತಾ ಇರ್ತಾನೆ. ಇಲ್ಲಪ್ಪ ನಾನು ಬರಲ್ಲ, ಅದು ಏಣಿ ಐತಿ. ಹಾಂ ಇದು ಮನೆ ಪೇಂಟಿಂಗ್ ನೋಡಿ, ಕಲರ್ ನಂಗೆ ಫುಲ್ ಇಷ್ಟ ಆಗಿದ್ದು. ಆ್ಯಂಡ್ ಎಸ್ಪೆಷಲಿ ಟೈಲ್ಸ್. ಆ್ಯಂಡ್ ಇದು ಫುಲ್ ಇಷ್ಟ ಆಗಿದ್ದು. ಹಾಂ ನಮ್ಮದೇ ಹೈಟ್ ಮನೆ, 3 ಫ್ಲೋರ್ ಇದೆ. ಅಲ್ಲಿ ಹತ್ಕೊಂಡು ನಿಂತಿದ್ದೆ. ಹಾಂ ಇಲ್ಲಿಂದ ಆಂಜನೇಯ ಗುಡಿ ಕಾಣಿಸುತ್ತೆ. ಆಂಟಿ ಹಾಂ ಇಲ್ಲಿ ಬಂದರೆ ಹಿಂದ್ಗಡೆ ಆಂಟಿಗೆ ಊರಮ್ಮನ ಗುಡಿ ಕಾಣಿಸುತ್ತೆ. ಹೌದು. ಆ್ಯಂಡ್ 3 ಫ್ಲೋರ್, ಸುತ್ತಮುತ್ತ ಯಾರ್ದು ಇಲ್ಲ, ನಮ್ಮದೇ. 3 ಫ್ಲೋರ್. ನಿಧಾನ, ನಮ್ಮದೇ ಅಂದೆ. 3 ಫ್ಲೋರ್ ಇದೆ ಇದು. ಆ್ಯಕ್ಚುಲಿ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಆ್ಯಂಡ್ ಥರ್ಡ್ ಫ್ಲೋರ್. ಸೆಕೆಂಡ್ ಫ್ಲೋರ್. ಟೋಟಲ್ 3 ಫ್ಲೋರ್. ಕೆಳಗಡೆ ಒಂದು ಗ್ಯಾರೇಜ್ ಅವ್ರಿಗೆ ಅದೊಂದು ರೆಂಟಿಗೆ ಕೊಟ್ಟಿರೋದು. ನಮ್ಮದು ರಿಲೇಷನ್ಗೆ ರೆಂಟ್ ಕೊಟ್ಟಿರೋದು. ಆ್ಯಂಡ್ ನೆಕ್ಸ್ಟು ಒಂದು ಅಲ್ಲಿ ಪ್ರಾವಿಷನ್ ಸ್ಟೋರ್ ಇತ್ತು, ಅದನ್ನು ಕೂಡ ನೆಕ್ಸ್ಟ್ ರೆಂಟಿಗೆ ಕೊಡೋ ಪ್ಲ್ಯಾನ್ ಇದೆ. ಲೀಸಿಗೆ ಕೊಟ್ಟಿದೆಯಾ? ಲೀಸಿಗೆ ಕೊಟ್ಟಿದೆ ಅಂತೆ. ಆ್ಯಂಡ್ ನೆಕ್ಸ್ಟ್ ಈ ಕಡೆ ಒಂದು ಹೋಟೆಲ್ಗೆ, ಅದು ರೆಂಟಿಗೆ ಕೊಟ್ಟಿರೋದು. ಹೋಟೆಲ್ ಅವ್ರು ಮಾಡ್ತಾ ಇದ್ದಾರೆ. ಅಲ್ಲಿ ಪೂರಿ ಚೆನ್ನಾಗಿರುತ್ತೆ. ಕೂಡ್ಲಿಕ್ಕೆ ಯಾರಾದರೂ ಬಂದರೆ ಪೂರಿ ತಿನ್ಕೊಂಡೋಗಿ. ಇಡ್ಲಿ ಸಾಂಬಾರು ಫೇಮಸ್ ಕೂಡ್ಲಿಗಿಲಿ. ಮಲ್ಲಣ್ಣನ ಹೋಟೆಲ್ ಅದೊಂದಿದೆ. ಹೋಟೆಲ್ ನಂದಿನಿ. ಅದು ಹೋಟೆಲ್ ನಂದಿನಿ, ಬಟ್ ಮಲಯಾಳಂ ಹೋಟ್ಲ್ ಅಂತಂದೇ ಕರೀತಾರೆ. ಹಾಂ ಅದೊಂದು ಅಲ್ಲೊಂದು. ಆ್ಯಂಡ್ ಫಸ್ಟ್ ಫ್ಲೋರಲ್ಲಿ ಅದೊಂದು ಕಾಂಪ್ಲೆಕ್ಸ್ನ, ಅದು ಕೂಡ ನೆಕ್ಸ್ಟ್ ಬಾಡಿಗೆ ಕೊಡಬೇಕು. ಅಷ್ಟಿದೆ. ಫಸ್ಟ್ ಫ್ಲೋರಲ್ಲಿ ಮನೆ, ಆ್ಯಂಡ್ ಸೆಕೆಂಡ್ ಫ್ಲೋರಲ್ಲಿ ಇವೆಲ್ಲ. ಇವನು ವೇಸ್ಟ್ ಫುಲ್ಲಾಗಿ ಏನೂ ಇಲ್ಲ, ಜಸ್ಟ್ ಹೊರಗಡೆ ಮಲಗ್ತಾನೆ. ನಾನು ನಿಮ್ಮ ಭಾವ ಐಡಿಯಾ ಕೊಟ್ಟಿದ್ದೆ, ಡೆಕ್ಕತ್ಲ ಒಂದು ಟೆಂಟ್ ತೊಗೊಬಿಡು ಬರೋ, ನೀನು ಹೊರಗಡೆ ಹಾಕೊಂಡು ಮಕ್ಕೊಂಬಿಡು ಅಂತ. ಪೀಸಾಗಿ ಮಲಗ್ಬೋದು ಅಂತ. ಇದಾಗ್ಸದಂತೆ ಶೆಡ್. ಇಲ್ಲಿ ಶೀಟ್ ಥರ ಹಾಕ್ಸೋ ಐಡಿಯಾ ಇದೆ. ಇಲ್ಲಿವರೆಗೂ ಅಲ್ಲಿ ಏಜ್ ಥರ ಏನು ಹಾಕಲ್ಲ, ಚಿಕ್ಕ ಮಕ್ಕಳೇ ನಾವೇನು ಮೇಲಾದಾಗ ಹಂಗೆಲ್ಲ ಮಾಡಲ್ಲ. ಆ ಥರ ಶೀಟ್ ಹಾಕ್ಸಿದ್ರೆ ಇಲ್ಲಿ ಒಳ್ಳೆ ಜಾಗ ಇದು. ಸಮ್ಮರ್ ಇಲ್ಲ, ಸಮ್ಮರ್ ಹಾಲಿಡೇಸಲ್ಲಿ ಕಸಿನ್ಸ್ ಮೀಟಪ್ ಆದರೆ ಎಲ್ಲ ಇಲ್ಲಿ ಆರಾಮ್ ಮಲ್ಕೊಂಡು ಚಿಲ್ ಮಾಡ್ಬೋದು. ದರ್ಶನ್ ಬಾಯ್ಸ್ ಬಂದರೆ ಅಂತೂ ಫುಲ್ ಚಿಲ್. ಆ್ಯಂಡ್ ಇದಾಗಿತ್ತು ಪತಿಕಕ್ಕನ ಕನಸಿನ ಮನೆ. ಇಷ್ಟೇ, ತುಂಬ ವರ್ಷದ ಕನಸಿನ ಮನೆ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಆ್ಯಂಡ್ ಮನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಲಾಗ್ ಜೊತೆ ಸಿಗ್ತೀನಿ. ಅಂತ ಬಾಯ್, ಚೆಕ್ ಬಾಯ್.